ಗಾಂಧಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಇದು ಸ್ವತಂತ್ರಕ್ಕಾಗಿ ಭಾರತದ ಅಹಿಂಸಾತ್ಮಕ ಹೋರಾಟವನ್ನು ಮುನ್ನಡೆಸಿದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಸೂಚಿಸುತ್ತದೆ. 1869ರಲ್ಲಿ ಜನಿಸಿದ ಗಾಂಧಿಯವರ ಸತ್ಯಾಗ್ರಹ ಅಥವಾ ಅಹಿಂಸಾತ್ಮಕ ಪ್ರತಿರೋಧದ ವಿಧಾನವು ಭಾರತದ ಜನರನ್ನು ಮಾತ್ರವಲ್ಲದೆ ಜಗತ್ತಿನಾದ್ಯಂತ ನಾಗರಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿ ಚಳುವಳಿಗಳನ್ನು ಪ್ರೇರೇಪಿಸಿತು. 1948ರಲ್ಲಿ ಗಾಂಧಿಯವರು ನಿಧನರಾದ ಕೇವಲ 1 ವರ್ಷದ ನಂತರ ಭಾರತ ಸರ್ಕಾರವು ಅವರ ಪರಂಪರೆಯನ್ನು ಗೌರವಿಸಲು ಗಾಂಧಿ ಜಯಂತಿಯನ್ನು ರಾಷ್ಟ್ರೀಯ ರಜಾದಿನವನ್ನಾಗಿ ಮಾಡಿತು. ಜನರು ಅವರ ಸತ್ಯ ಮತ್ತು ಅಹಿಂಸೆಯ ಬೋಧನೆಗಳನ್ನು ನೆನಪಿಸಿಕೊಂಡು ಪ್ರಾರ್ಥನೆ, ಶ್ರದ್ಧಾಂಜಲಿ ಮತ್ತು ಶಾಂತಿ ಮೆರವಣಿಗೆಗಳೊಂದಿಗೆ ದಿನವನ್ನು ಆಚರಿಸುತ್ತಾರೆ. 2007ರಲ್ಲಿ ವಿಶ್ವಸಂಸ್ಥೆಯು ಗಾಂಧಿಯವರ ಕೊಡುಗೆಗಳನ್ನು ಗುರುತಿಸಿ ಅಕ್ಟೋಬರ್ 2ನ್ನು ಅಹಿಂಸಾ ಅಂತಾರಾಷ್ಟ್ರೀಯ ದಿನವೆಂದು ಘೋಷಿಸಿತು. ಅವರ ಶಾಂತಿ ಮತ್ತು ಏಕತೆಯ ಸಂದೇಶವನ್ನು ಜಾಗತಿಕವಾಗಿಸಿತು. ಗಾಂಧಿ ಜಯಂತಿ ಶಾಂತಿ, ಕ್ಷಮೆ ಮತ್ತು ವೈಯಕ್ತಿಕ ಜವಾಬ್ದಾರಿಯ ಗಾಂಧಿಯವರ ಪ್ರಮುಖ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತವೆ. ನೀವು ಜಗತ್ತಿನಲ್ಲಿ ನೋಡಲು ಬಯಸುವ ಬದಲಾವಣೆಯಾಗಿರಿ. ನಿಮ್ಮನ್ನು ಕಂಡುಕೊಳ್ಳಲು ಉತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು. ಕಣ್ಣಿಗೆ ಒಂದು ಕಣ್ಣು ಮಾತ್ರ ಇಡೀ ಜಗತ್ತನ್ನು ಕುರುಡನ್ನಾಗಿ ಮಾಡುತ್ತದೆ. ಸೌಮ್ಯವಾದ ರೀತಿಯಲ್ಲಿ ನೀವು ಜಗತ್ತನ್ನು ಅಲ್ಲಾಡಿಸಬಹುದು. ದುರ್ಬಲರು ಎಂದಿಗೂ ಕ್ಷಮಿಸಲಾರರು. ಕ್ಷಮೆಯು ಬಲಶಾಲಿಗಳ ಲಕ್ಷಣವಾಗಿದೆ. ನೀವು ಶಾಶ್ವತವಾಗಿ ಬದುಕಬೇಕೆಂದು ಕಲಿಯಿರಿ. ಅಹಿಂಸೆಯು ಮನುಕುಲದ ವಿಲೇವಾರಿಯಲ್ಲಿ ದೊಡ್ಡ ಶಕ್ತಿಯಾಗಿದೆ. ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರಿಗೆ ಗೌರವ ಸಲ್ಲಿಸಲು ಮತ್ತು ಅವರ ಅಹಿಂಸೆ ಮತ್ತು ಸಾಮರಸ್ಯದ ತತ್ವವನ್ನು ಬೋಧಿಸಲು ಅವರ ಸ್ಮರಣಾರ್ಥವಾಗಿ ರಾಷ್ಟ್ರಾದ್ಯಂತ ಆಚರಿಸಲಾಗುತ್ತದೆ. ಜನರು ಗಾಂಧಿ ಜಯಂತಿಯಂದು ಪ್ರಾರ್ಥನಾ ಸಭೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಗಾಂಧಿ ಜಯಂತಿಯನ್ನು ಆಚರಿಸುತ್ತಾರೆ. ಭಾರತದ ರಾಜಧಾನಿ ದೆಹಲಿಯಲ್ಲಿ ವಿಶೇಷ ಆಚರಣೆಗಳನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಬಾಪು ಅವರ ಭಾವಚಿತ್ರಗಳನ್ನು ಹೂವುಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ಅವರ ಕೆಲವು ಅತ್ಯಮೂಲ್ಯ ಉಲ್ಲೇಖಗಳನ್ನು ಪ್ರಮುಖ ವ್ಯಕ್ತಿಗಳ ಭಾಷಣಗಳ ಮೂಲಕ ಆಚರಣೆಗಳಲ್ಲಿ ಪುನರಾವರ್ತನೆ ಮಾಡಲಾಗುತ್ತದೆ. ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಅನೇಕ ಜನರು ಗುಜರಾತ್ನ ಸಬರಮತಿ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಈ ಆಶ್ರಮದಲ್ಲಿ ಹಲವು ವರ್ಷಗಳನ್ನು ಕಳೆದರು ಮತ್ತು ಅಲ್ಲಿ ಸರಳ ಜೀವನವನ್ನು ನಡೆಸಿದರು. ಅದು ಅವರ ಬೇರುಗಳಿಗೆ ಹತ್ತಿರವಾಗಿತ್ತು. ಈ ಆಶ್ರಮದಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರದ ಸಮಯದಲ್ಲಿ ಸ್ವದೇಶಿ ಖಾದಿ ಬಟ್ಟೆಯ ಬಳಕೆಯನ್ನು ಸಂಕೇತಿಸುವ ಪ್ರಸಿದ್ಧ ಚರಕ ಅಥವಾ ಗಾಂಧಿಯವರ ನೂಲುವ ಚಕ್ರವಿದೆ. ಬ್ರಿಟಿಷ್ ಸರ್ಕಾರವು ವಿಧಿಸಿದ ಉಪ್ಪಿನ ಕಾನೂನನ್ನು ವಿರೋಧಿಸಲು ಗಾಂಧಿಯವರು ತಮ್ಮ ಅನುಯಾಯಿಗಳೊಂದಿಗೆ ಈ ಸಬರಮತಿ ಆಶ್ರಮದಿಂದ ಪ್ರಸಿದ್ಧ ದಂಡಿ ಮೆರವಣಿಗೆಯನ್ನು ಪ್ರಾರಂಭಿಸಿದರು. ಮಹಾತ್ಮ ಗಾಂಧಿಯವರ ವಿವಿಧ ವಸ್ತುಗಳನ್ನು ನೋಡಲು ಜನರು ಆ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ರಾಜಧಾನಿ ದೆಹಲಿಯ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧಿಯವರ ಅಂತ್ಯಕ್ರಿಯೆ ಮಾಡಲಾಯಿತು. ರಾಜ್ಘಾಟ್ನಲ್ಲಿರುವ ಈ ಸ್ಮಾರಕದಲ್ಲಿ ಪ್ರಾರ್ಥನಾ ಸಭೆಗಾಗಿ ಮಹಾತ್ಮ ಗಾಂಧಿ ಜಯಂತಿಯಂದು ಭಾರತದ ರಾಷ್ಟ್ರಪತಿ ಮತ್ತು ಪ್ರಧಾನಿ ಒಟ್ಟಿಗೆ ಸೇರುತ್ತಾರೆ. ಈ ಸ್ಥಳದಲ್ಲಿರುವ ಮಹಾತ್ಮ ಗಾಂಧಿಯವರ ಪ್ರತಿಮೆಗೆ ಅವರು ಪ್ರಾರ್ಥನೆ ಮತ್ತು ಹೂಗಳನ್ನು ಅರ್ಪಿಸುತ್ತಾರೆ. रघुपति राघव राजा राम पतित पावन सीताराम सीताराम
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.